ಫ್ರೀಡಂ ಟಿವಿ ವರದಿಗೆ ಸಿಕ್ತು ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಮುಖ್ಯ ಶಿಕ್ಷಕ ಸಸ್ಪೆಂಡ್ ಆಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಮುಖ್ಯ ಶಿಕ್ಷಕನಿಗೆ ಸಂಬಂಧಪಟ್ಟ ಪ್ರಕರಣ ಏನು? ಶಾಲಾ ಕೊಠಡಿ ಕೇಳಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಕಲಕೇರಿ. ರಾಯಭಾಗ ಬಿಒಒ ಬಸವರಾಜಪ್ಪ ಅನ್ಯಾಯಕ್ಕೆ ಕೊನೆಯೇ ಇಲ್ಲ. ನೋಟಿಸ್ಗೆ ಉತ್ತರಿಸುವ ಮುನ್ನವೇ ಮುಖ್ಯ ಶಿಕ್ಷಕರಿಗೆ ಸಸ್ಪೆಂಡ್ ಶಿಕ್ಷೆ ಕೊಡಲಾಗಿತ್ತು. ತಹಶೀಲ್ದಾರ್ ಸುರೇಶ್ ಮುಂಜೆ ಕುಮ್ಮಕ್ಕಿನ ಮೇರೆಗೆ ಅಮಾನತು. ಸಚಿವ ಮಧು ಬಂಗಾರಪ್ಪ ಅವರೇ, ಇದು ನಿಮ್ಮ ಗಮನಕ್ಕೆ ಬಂದೇ ಆಗಿದ್ಯಾ? ಶಿಕ್ಷಣ ಸಚಿವರೇ, ಈಗಲೂ ಕಾಲ ಮಿಂಚಿಲ್ಲ, ಸಮಯ ಇದೆ. ಮುಖ್ಯ ಶಿಕ್ಷಕ ವೀರಣ್ಣ ಕಲಕೇರಿಗೆ ನ್ಯಾಯ ಒದಗಿಸಿ ಅಮಾನತು ರದ್ದು ಮಾಡಿ ವಿಸ್ತೃತ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಫ್ರೀಡಂ ಟಿವಿ. ಶಾಲಾ ತರಗತಿ ಕೊಠಡಿ ಕಟ್ಟಿಸಿಕೊಡಿ ಎಂದು ಕೇಳಿದ್ದು ತಪ್ಪಾಯ್ತಾ? ರಾಯಭಾಗದ ನಿಡಗುಂದಿಯ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣಗೆ ಇದಂತಹ ಶಿಕ್ಷೆ. ಐಪಿಸಿಯಲ್ಲೂ ಇಲ್ಲ, ಬಿಎನ್ಎಸ್ ಅಲ್ಲೂ ಇಲ್ಲ. ಶಾಲೆಗೆ ಒಂದು ಕೊಠಡಿ ಬೇಕು ಅನ್ನೋದು ಅಪರಾಧ ಅನ್ನೋದು. ಪಾಪ ಮನುಷ್ಯ ಕೇಳದ. ವೀರಣ್ಣ ಕಲಕೇರಿಗೆ ನ್ಯಾಯ ಸಿಗೋವರೆಗೂ ಕೂಡ ಫ್ರೀಡಂ ಟಿವಿ ವಿರಮಿಸೋದಿಲ್ಲ. ನಿಮಗೆ ಕೊಡೋದಕ್ಕಾಗುತ್ತೋ ಇಲ್ವೋ ಅಂತ ನಾವು ಕೇಳಲ್ಲ, ನೀವು ಕೊಡ್ಲೇಬೇಕು ಅಂತೇಳಿ ಹಠಕ್ಕೆ ಬೀಳುತ್ತೀವಿ. ಏನ್ ಮಾಡೋದಕ್ಕೆ ಸಾಧ್ಯ? ನೋಟಿಸ್ಗೆ ಉತ್ತರಿಸುವ ಮುನ್ನವೇ ಮುಖ್ಯ ಶಿಕ್ಷಕರಿಗೆ ಸಸ್ಪೆಂಡ್ ಶಿಕ್ಷೆ. ಅಕ್ಷರ ದಾಸೋಹ ಮಾಡೋ ಶಿಕ್ಷಕರ ವಿರುದ್ಧವೇ ಈ ತರಹದ ಕಾನೂನು ಒತ್ತಡವನ್ನ ಹಾಕ್ತೀರಿ ಅನ್ನೋದಾದ್ರೆ ಅದೇನು ತಿಂತಾರ ಹೊಟ್ಟೆಗೆ? ಮಧು ಬಂಗಾರಪ್ಪ ಸಾಹೇಬ್ರೆ, ನಿಮ್ಮ ಗಮನಕ್ಕೆ ಈ ವಿಚಾರ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಕಿವಿಗಿಂತಲೂ ಉದ್ದವಾಗಿ ಕೂದಲಿದೆ, ಹಾಗಾಗಿ ಅಡ್ಡಗಟ್ಟೇನಾದ್ರೂ ಆ ಮಾಹಿತಿ ಬರದಲ್ಲೇ ಇದ್ದಿರಲೂಬಹುದು. ಸರಿಯಾಗಿ ಅಧ್ಯಯನ ಮಾಡಿದ್ರೆ ಈ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಇದರ ಆಳ ಅಗಲ ಎಲ್ಲವೂ ಗೊತ್ತಾಗುತ್ತೆ. ಇಲ್ಲೊಬ್ಬ ಶಿಕ್ಷಕನಿಗೆ ಲಿಟ್ರಲಿ ಅನ್ಯಾಯ ಆಗಿದೆ. ಕ್ರಮ ಆಗುವುದೇ ಆದ್ರೆ ತಹಶೀಲ್ದಾರ್ ಬಿಇಒ ವಿರುದ್ಧ ಕ್ರಮ ಆಗಬೇಕು. ವೀರಣ್ಣ ಕಲಕೇರಿಗೆ ನ್ಯಾಯ ಸಿಗೋವರೆಗೂ ಫ್ರೀಡಂ ಟಿವಿ ಅಭಿಯಾನವನ್ನ ನಿಲ್ಲಿಸುವುದಿಲ್ಲ. ಶಾಲಾ ಕೊಠಡಿ ಕೇಳಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಕಲಕೇರಿ ಸಸ್ಪೆಂಡ್ ಆಗಿದ್ದಾರೆ. ರಾಯಭಾಗ ಬಿಇಒ ಬಸವರಾಜಪ್ಪ ಅನ್ಯಾಯಕ್ಕೆ ಕೊನೆಯೇ ಇಲ್ಲ. ಈ ಯುದ್ಧಕ್ಕೆ ಬೇರೆ ತರಹದ್ದೇ ಒಂದು ಪದಪ್ರಯೋಗ ಇದೆ, ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಒಬ್ಬ ಅಕ್ಷರ ದಾಸೋಹಿ, ಅಕ್ಷರ ವಿತರಕ, ಜ್ಞಾನದಾಸೋಹಿ, ಜ್ಞಾನ ವಿತರಕ ಶಿಕ್ಷಕನ ಮೇಲೆ ತೋರಬಹುದಾದ ಅತ್ಯಂತ ಗರಿಷ್ಠವಾದ ಏನಂತಾರೆ ಅನ್ಯಾಯ ಇದು. ತಹಶೀಲ್ದಾರ್ ಸುರೇಶ್ ಮುಂಚೆ ಕುಮ್ಮಕ್ಕಿನ ಮೇರೆಗೆ ಅಮಾನತು. ಆ ಮನುಷ್ಯನ ಹೋರಾಟ ನೋಡಿ, ಪಾದಯಾತ್ರೆ ಮುಖಾಂತರವಾಗಿ ಸಿಂಬಲ್ ಆಫ್ ನಾಲೆಡ್ಜ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ಊರೂರು ಅಲೆದಾಡ್ಕೊಂಡು, ಅಲ್ಲ ನಾನು ಕೊಠಡಿ ಕೇಳೋದು ಯಾವ ಕಾನೂನಿನ ಅಡಿಯಲ್ಲಿ ತಪ್ಪು? BNS ಅಲ್ಲೂ ಇಲ್ಲ, IPCಲೂ ಇಲ್ಲ, ಈ ಹಿಂದಿನ IPCಯಲ್ಲೂ ಇದೇ ಅಪರಾಧ ಅನ್ನೋ ತರ ಆ ಮನುಷ್ಯನನ್ನು ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಇಲಾಖೆ ಯಾವಾಗ ಕ್ರಮ ವಹಿಸುತ್ತೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯದಿಂದ ಕಾಯ್ತಾ ಇದೆ ಈ ಸಮಾಜ. ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ವ್ಯಕ್ತಿ ಮಧು ಬಂಗಾರಪ್ಪ. ಸಿದ್ದರಾಮಯ್ಯ ಸಚಿವ ಸಂಪುಟ ಸರ್ಜರಿ ಆದರೆ ನನ್ನನ್ನು ತೆಗಿತಾರೋ ಇಲ್ವೋ ಅನ್ನೋ ಆತಂಕದಲ್ಲಿ ಆ ಮನುಷ್ಯನಿಗೆ ಈ ಒಂದು ಡೆವಲಪ್ಮೆಂಟ್ಗಳನ್ನು ಗಮನಿಸೋದಕ್ಕೆ ಸಮಯ ಇಲ್ಲ. ಸೊ ನಿಮ್ಮದೇ ಇಲಾಖೆಯ ಅಧೀನಕ್ಕೆ ಬರುವಂಥ ಈ ವಿಚಾರಕ್ಕೆ ನೀವೇ ಕ್ರಮವನ್ನು ತೆಗೆದುಕೊಳ್ಳಬೇಕು. ಕ್ರಮ ತೆಗೆದುಕೊಳ್ಳುವವರೆಗೂ ಕೂಡ ಫ್ರೀಡಂ ಟಿವಿ ವಿರಮಿಸೋದಿಲ್ಲ. ಸುದ್ದಿಯನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತೆ. ಜನಸಾಮಾನ್ಯರ ಶಕ್ತಿ ಅನ್ನೋದನ್ನು ನಾವು ಪದೇ ಪದೇ ಸಾಬೀತು ಮಾಡಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.